ಆಕಾಶವಾಣಿ ಹಾಡು ಮಾತಾಡು ಮಕ್ಕಳ ಕ್ರಿಯಾಶೀಲ ಕಲಿಕಾ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಪೋಷಣ್ ಅಭಿಯಾನ್. ದೇಶದಲ್ಲಿ ತುಂಬಲಿ ಪೌಷ್ಟಿಕತೆ, ಅಳಿಸಿ ಹೋಗಲಿ ಅಪೌಷ್ಟಿಕತೆ. ಪೋಷಣ್ ಅಭಿಯಾನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವದ ಯೋಜನೆ. ಕೇಳಿ ಹಾಡು ಮಾತಾಡು. ಹಾಡು ಮಾತಾಡು ಕಾರ್ಯಕ್ರಮ ಕೇಳೋದಕ್ಕೆ ಕಾದು ಕೂತ್ಕೊಂಡಿರೋ ಪುಟಾಣಿಗಳಿಗೆ, ಅವರನ್ನೆಲ್ಲ ರೆಡಿ ಮಾಡಿ ರೇಡಿಯೋ ಮುಂದೆ ಕೂಡಿಸಿ ಕೇಳಿಸ್ತಾ ಇರೋ ಅಮ್ಮ ಅಪ್ಪಂದರಿಗೆ ಮತ್ತು ಅಂಗನವಾಡಿಯ ಮೇಲ್ವಿಚಾರಕರಿಗೆ ಶುಭೋದಯ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ರೇಡಿಯೋದ ಮೂಲಕ ನಾವು ಹೇಳ್ಕೊಡ್ತಾ ಇರೋ ಹಾಡನ್ನ ಪುಟಾಣಿಗಳು ಅದೆಷ್ಟು ಬೇಗ ಕಲ್ತು ಬಿಡ್ತಾ ಇದ್ದಾರೆ ಅಂತೀರಿ. ಅಷ್ಟೇ ಬೇಗ ನೀವು ಅಪ್ಪ ಅಮ್ಮಂದ್ರು ನಿಮ್ಮ ಮಕ್ಕಳು ಹಾಡೋದನ್ನ ವಿಡಿಯೋ ಮಾಡಿ ನಮಗೆ ತಕ್ಷಣನೇ ಕಳಿಸ್ತಿದ್ದೀರಿ. ಅಂಗನವಾಡಿ ಮೇಲ್ವಿಚಾರಕರು ಏನು ಕಡಿಮೆ ಇಲ್ಲ, ಅವರುಗಳು ಅತ್ಯಂತ ಸಕ್ರಿಯವಾಗಿ ಮಕ್ಕಳನ್ನ ಈ ಕ್ರಿಯಾತ್ಮಕ ಕಲಿಕೆಯಲ್ಲಿ ಬಹಳ ಚೆನ್ನಾಗಿ ತೊಡಗಿಸ್ತಾ ಇದ್ದಾರೆ. ಈ ಎಲ್ಲ ಕಾರಣಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಅಭಿನಂದನೆಗಳು. ಕನ್ನಡದ ಕಂದಮ್ಮಗಳನ್ನು ರೂಪಿಸೋ ಈ ಪ್ರಯತ್ನ ನಿಮ್ಮಗಳ ಕಾರಣವಾಗಿ ಯಶಸ್ವಿಯಾಗಬೇಕು, ಆಗತ್ತೆ ಅನ್ನೋ ಭರವಸೆ ನಮ್ಮದು. ಓಹೋಹೋಹೋ, ಪುಟ್ಟಿಯಲ್ಲಿ ಮೂಲೆಯಲ್ಲಿ ಮುಖ ಊದಿಸ್ಕೊಂಡು ಕೂತ್ಕೊಂಡಿದ್ದಾಳೆ. ರಘುಮಾಮ ಇವತ್ತಿನ್ನೂ ಹಾಡು ಶುರು ಮಾಡೇ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಪುಟ್ಟಿ. ಖಂಡಿತ ಇವತ್ತೊಂದು ಒಳ್ಳೆ ಹಾಡು ಹೇಳ್ಕೊಡ್ತಾರೆ ಸುಪ್ರಿಯಾ ಅಕ್ಕ. ಅದು ಸರಿ, ಈಗ ಹೇಳಿ ಕೇಳಿ ಮಳೆಗಾಲ, ಎಲ್ಲ ಕಡೆ ಮಳೆ ಆಗ್ತಾ ಇದೆ ಅಂತ ಸುದ್ದಿ. ಕೆಲವು ಕಡೆ ವಿಪರೀತ ಮಳೆ, ಕೆಲವು ಕಡೆ ಕಡಿಮೆ ಮಳೆ. ಮಳೆ ಜೋರಾದರೂ ಕಷ್ಟ, ಬರದೇ ಇದ್ರೂ ಕಷ್ಟ. ಆದರೂ ನಾವೆಲ್ಲ ಮಳೆಗೆ ಕಾದೇ ಕಾಯ್ತೀವಿ, ಕಾಯ್ತಾನೇ ಇರ್ತೀವಿ. ಪ್ರತಿದಿನ ನಾವು ಊಟ ಮಾಡುವಾಗ ನಾವು ತಿನ್ನೋ ಅನ್ನ, ರೊಟ್ಟಿ, ಮುದ್ದೆ, ತರಕಾರಿ ಇವೆಲ್ಲ ಬೆಳೆಯೋಕೆ ಬೇಕಾಗೋ ನೀರು ಸಿಗೋದೇ ಮಳೆ ಬರೋದ್ರಿಂದ. ಆದ್ದರಿಂದ ಮಳೆ ನಮ್ಮೆಲ್ರಿಗೂ ಬೇಕೇ ಬೇಕು. ಸರಿಯಾದ ಕಾಲದಲ್ಲಿ ಬೇಕಾದಷ್ಟು ಮಳೆ ಬೀಳಲೇಬೇಕು. ಮಳೆ ಕಡಿಮೆಯಾಗಿರೋ ಜಾಗಗಳಲ್ಲಿ ಜನರಿಗೆ ಸ್ವಲ್ಪ ಆತಂಕ. ಅಯ್ಯೋ, ಮಳೆಗಾಲ ಮುಗಿದೇ ಹೋಯ್ತಾ ಅಂತ. ಅಂಥ ಸಮಯದಲ್ಲಿ ಜನ ಏನ್ ಮಾಡ್ತಾರೆ? ಮಳೆರಾಯನ್ನ ಹೇಗೆ ಕರೀತಾರೆ? ಈ ಹಾಡನ್ನ ಪೂರ್ತಿಯಾಗಿ ಸುಪ್ರಿಯಾ ಅಕ್ಕ ಹಾಡ್ತಾರೆ, ಒಂದ್ಸಾರಿ ಕೇಳ್ಬಿಡಿ. ಹಾಡು ಕೇಳಿದ್ದಾಯ್ತು. ಈಗ ಈ ಹಾಡನ್ನ ನಾನು ಒಂದ್ಸಾರಿ ಓದ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊ ಪುಟ್ಟಿ. ಹುಯ್ಯೋ ಹುಯ್ಯೋ ಮಳೆರಾಯ, ಭತ್ತದ ಪೈರಿಗೆ ನೀರಿಲ್ಲ, ಕಬ್ಬಿನ ಗದ್ದೆ ಬೆಳೆದಿಲ್ಲ, ಹುಯ್ಯೋ ಹುಯ್ಯೋ ಮಳೆರಾಯ. ಬತ್ತಿದ ಕೆರೆಯ ನೋಡಯ್ಯ, ಕುಡಿಯಲು ನೀರು ಇಲ್ಲಯ್ಯ,
ಬಾಡಿದ ಪೈರು ಸಲಹಯ್ಯ, ಹುಯ್ಯೋ ಹುಯ್ಯೋ ಮಳೆರಾಯ. ನೀರಿನ ಹೊಳೆಯ ಹರಿಸಯ್ಯ, ಪೈರು ಪಚ್ಚೆ ಬೆಳೆಸಯ್ಯ. ಊರಿಗೆ ಸಂತಸ ತಾರಯ್ಯ, ಹುಯ್ಯೋ ಹುಯ್ಯೋ ಮಳೆರಾಯ. ಹುಯ್ಯೋ ಹುಯ್ಯೋ ಮಳೆರಾಯ. ಭತ್ತದ ಪೈರಿಗೆ ನೀರಿಲ್ಲ, ಕಬ್ಬಿನ ಗದ್ದೆ ಬೆಳೆದಿಲ್ಲ. ಹುಯ್ಯೋ ಹುಯ್ಯೋ ಮಳೆರಾಯ. ಈಗ ಸುಪ್ರಿಯಾ ಅಕ್ಕ ಸಾಲಾಗಿ ಈ ಹಾಡನ್ನು ಹೇಳ್ಕೊಡ್ತಾರೆ. ನೀನು ಅವ್ರ ಜೊತೆ ಹಾಡಿ ಕಲ್ತ್ಕೋಪುಟ್ಟಿ. ನೋಡಿದ್ಯಾ, ಭತ್ತ ಬೆಳೆಯೋಕೆ ಜಾಸ್ತಿ ನೀರು ಬೇಕು. ಭತ್ತದಿಂದಲೇ ಅಕ್ಕಿ ಬರೋದು. ಮಳೆ ಇಲ್ಲ ಅಂದರೆ ಅಕ್ಕಿ ಇಲ್ಲ, ಅಕ್ಕಿ ಇಲ್ಲ ಅಂದರೆ ಅನ್ನ ಇಲ್ಲ. ಹಾಗಾದ್ರೆ ಏನು ತಿನ್ನೋದು? ಕಬ್ಬು ಬೆಳೆಯೋಕೆ ನೀರು ಸಿಗದೇ ಇದ್ರೆ ಬೆಲ್ಲ ಸಕ್ಕರೆ ನಮಗೆ ಸಿಗೋದೇ ಇಲ್ಲ. ಕೆರೆ ಕಟ್ಟೆ ತುಂಬುವಷ್ಟು ಮಳೆ ನೀರು ಬರದೇ ಇದ್ರೆ ವರ್ಷ ಪೂರ್ತಿ ಕುಡಿಯೋ ನೀರು ಸಿಗೋದಾದ್ರೂ ಹೇಗೆ ಪುಟ್ಟಿ? ಕಷ್ಟ, ತುಂಬ ಕಷ್ಟ ಅಲ್ವಾ? ಹಾಗಂತನೇ ಮಳೆ ಬೇಡ ಅನ್ನಬಾರ್ದು. ರೈನ್ ರೈನ್ ಗೋ ಅವೇ ಕಮ್ ಅಗೇನ್ ಅನದರ್ ಡೇ ಅಂತ ಹೇಳೋ ರೈಮ್ ಒಂದಿದೆ. ಆದರೆ ನಮ್ಮಲ್ಲಿ ಹೆಚ್ಚು ಜನ ಹೊಲ ಗದ್ದೆ ತೋಟ ಮಾಡ್ತೀವಲ್ವಾ? ನಮ್ಮ ಹೊಲ ಗದ್ದೆ ತೋಟಗಳಿಗೆ ಸಾಕಾಗುವಷ್ಟು ಮಳೆ ಬೇಕೇ ಬೇಕು. ಹೆಚ್ಚಿನ ನೀರನ್ನು ಭೂಮಿಯ ಒಳಗಡೆ ಇಂಗೋ ಹಾಗೆ ಮಾಡಬೇಕು. ಹಾಗಂತಲೇ ನಾವು ಸದಾ ಕಾಲ ಸುಖವಾಗಿರೋದಕ್ಕೆ ಮಳೆ ಬೇಕೇ ಬೇಕು, ಬೇಡ ಅನ್ನಬಾರ್ದು. ಆದರೆ ಕೆಲವು ಸಲ ಮಳೆ ಅಗತ್ಯಕ್ಕಿಂತ ಜಾಸ್ತಿ ಬಂದು ಗುಡ್ಡ ಕುಸಿದು, ಮನೆ ಕುಸಿದು, ರಸ್ತೆ ಹಾಳಾಗಿ, ಬೆಳೆದ ಬೆಳೆ ಕೊಚ್ಕೊಂಡು ಹೋಗಿ ತುಂಬ ತೊಂದರೆನೂ ಆಗುತ್ತೆ. ಅಂಥ ಅನಾಹುತ ಆಗದ ಹಾಗೆ ನಾವೆಲ್ಲ ಸರಿಯಾಗಿ ಮುನ್ನೆಚ್ಚರಿಕೆ ತಗೋಬೇಕು. ಪುಟಿ, ಮಳೆ ವಿಪರೀತವಾಗಿ ಸುರಿತಾ ಇದ್ದಾಗ ನೀರು ಹೆಚ್ಚಾಗಿರೋ ಜಾಗದಲ್ಲಿ ಹೊಳೆ ಹತ್ರ, ಕೆರೆ ಹತ್ರ ನೀನು, ನಿನ್ನ ಫ್ರೆಂಡ್ಸು, ಪುಟ್ಟ ಮಕ್ಕಳು ನೀವುಗಳೆಲ್ಲ ಒಂಟಿಯಾಗಿ ಹೋಗೋದು ತುಂಬ ಅಪಾಯ. ಅಪ್ಪ ಅಮ್ಮನ ಗಮನಕ್ಕೆ ಬರದೆ ಅಂಥ ಜಾಗಗಳಿಗೆ ಹೋಗಲೇಬಾರ್ದು. ಹುಷಾರು, ಸರಿನಾ? ಈಗ ಮತ್ತೊಂದು ಸಾರಿ ಸುಪ್ರಿಯಾ ಅಕ್ಕ ಹಾಡು ಹೇಳ್ಕೊಡ್ತಾರೆ, ಜೊತೆಗೆ ಹಾಡ್ಬಿಡು.
ಬೆಳೆಸಯ್ಯ, ಊರಿಗೆ ಸಂತಸ ತಾರಯ್ಯ. ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ, ಹುಯ್ಯೋ ಹುಯ್ಯೋ ಮಳೆರಾಯ. ಪ್ರೀತಿಯ ಪಾಲಕರೇ, ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ನೀವು ಕೊಡ್ತಾ ಇರೋ ಸಹಕಾರ ಮೆಚ್ಚುವಂಥದ್ದು. ನಿಮ್ಮ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ಪೋಷಕರಾಗಿ ನಿಮ್ಮ ಜವಾಬ್ದಾರಿಯನ್ನು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದೀರಿ. ನಿಮ್ಮ ಈ ಪ್ರೋತ್ಸಾಹ ನಿಮ್ಮ ಮಗುಗೆ ಒಂದು ದೊಡ್ಡ ಪ್ರೇರಣೆ. ಅಮ್ಮ ಅಪ್ಪಂದ್ರ ಬಗ್ಗೆ ಮಗು ಒಂದು ದೊಡ್ಡ ಕಾನ್ಫಿಡೆನ್ಸ್, ನಂಬಿಕೆಯನ್ನು, ವಿಶ್ವಾಸವನ್ನು ಬೆಳೆಸಿಕೊಳ್ಳುತ್ತೆ. ನೋಡ್ತಾ ನೋಡ್ತಾ ನಿಮ್ಮ ಮಗು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋಕ್ಕೆ ಸಿದ್ಧವಾಗುತ್ತೆ, ಮಾಡುತ್ತೆ ಕೂಡ. ತಂದೆ ತಾಯಿಗಳಾಗಿ ನಮ್ಮ ಕರ್ತವ್ಯ ಕೂಡ ಇದೆ ತಾನೆ. ಈ ದಿನ ಕಲಿಸಿದ ಹಾಡನ್ನು ಮಗು ಹಾಡೋದನ್ನು ವಿಡಿಯೋ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9449461712 ಮತ್ತೊಮ್ಮೆ ಹೇಳ್ತೀನಿ, 9449417612. ಇದಕ್ಕೆ ಒಂದು ವಾರದ ಒಳಗಾಗಿ ಕಳಿಸ್ಕೊಡಿ. ಆಯ್ಕೆಯಾದ ಮಕ್ಕಳಿಗೆ ಈ ಸರಣಿಯ ಕೊನೆಗೆ ಸಿರಿಗನ್ನಡ ಕಂದ ಪ್ರಶಸ್ತಿ ಪತ್ರವನ್ನು ಕೊಡಲಾಗುತ್ತೆ. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರೋ ಇವತ್ತಿನ ಈ ನಮ್ಮ ಕಾರ್ಯಕ್ರಮದ ಕೊನೆಗೆ ನಾವು ಈ ಹಿಂದೆ ಮಕ್ಕಳಿಗೆ ಕಲಿಸಿದಂಥ ಹಾಡುಗಳನ್ನು ಹಾಡಿರುವ ಕೆಲವು ಮಕ್ಕಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಮುದ್ದಾಗಿ ಮಕ್ಕಳು ಹಾಡಿರೋ ಈ ವಿಡಿಯೋಗಳನ್ನು ನೋಡಿ ಆನಂದಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನು ಅಲ್ಲೇ ದಾಖಲಿಸಿ. ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಟ್ಟು ನಮ್ಮೊಂದಿಗೆ ನಿರಂತರ ಸಂಪರ್ಕದಲ್ಲಿರಿ. ನಿಮ್ಮನೆಯ ಪುಟ್ಪುಟಾಣಿಗಳನ್ನು ಹುಷಾರಾಗಿ ನೋಡಿಕೊಳ್ಳಿ. ಮಳೆಗಾಲದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ವಹಿಸಿ. ಕೊರೋನಾ ಸೋಂಕನ್ನು ತಡೆಗಟ್ಟಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಬರ್ತೀನಿ. ನಿಮ್ಮೆಲ್ಲರ ರಘುಮಾಮ. ಇದುವರೆಗೆ ಹಾಡು ಮಾತಾಡು ಮಕ್ಕಳ ಕ್ರಿಯಾತ್ಮಕ ಕಲಿಕಾ ಸರಣಿ ಕೇಳಿದಿರಿ. ಸಂಗೀತ ಸಂಯೋಜನೆ ಪ್ರವೀಣ್ ಡಿ ರಾವ್. ಹಾಡಿದವರು ಸುಪ್ರಿಯಾ ಆಚಾರ್ಯ. ಸಂಮೋಹನ ವಿನ್ಯಾಸ ಡಾಕ್ಟರ್ ಎನ್ ರಘು. ನಿರ್ಮಾಣ ಎಸ್ಆರ್ ಭಟ್. ಪ್ರಾಯೋಜಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೈಗಳನ್ನು ಶುಭ್ರವಾಗಿ ಇಟ್ಟುಕೊಳ್ಳುವುದು ಕಾಯಿಲೆ ಬೀಳುವುದನ್ನು ತಡೆಯಲು ಅತಿ ಅವಶ್ಯಕವಾಗಿದೆ. ಊಟಕ್ಕೆ ಮೊದಲು ಹಾಗೂ ಶೌಚದ ನಂತರ ಸಾಬೂನು ಮತ್ತು ಶುದ್ಧ ನೀರಿನಿಂದ ಚೆನ್ನಾಗಿ ಕೈ ತೊಳೆದುಕೊಳ್ಳಿ. ಕೈ ತೊಳೆವ ಈ ಅಭ್ಯಾಸ ರೋಗರಹಿತ ಜೀವನಕ್ಕೆ ಮುನ್ನುಡಿ ಬರೆದಂತೆ. ಪೋಷಣ್ ಅಭಿಯಾನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮಹತ್ವದ ಯೋಜನೆ. ಹಾಡು ಮಾತಾಡು ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಟಕ್ಕೆ ಸಾಲದು 7 ದಿನ.
ಬೇಲಿಯ ಮೇಲೆ ಬೆಳ್ಳಿರಾಯ ಉಡುವ ನಿಮ್ಮ ಸುದ್ದಿ ಕೇಳಿ ತೋಟದಲ್ಲಿದ್ದ ಹಣವೆ ಸೊಪ್ಪು ಹಾಡಾಡುತ್ತಿತ್ತು. ತೋಟದಲ್ಲಿದ್ದ ಹಣವೆ ಸೊಪ್ಪು ಹಾಡಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ನಿಂಬೆ ಹಣ್ಣು ಕುಣಿದಾಡುತ್ತಿತ್ತು. ಗಿಡದಲ್ಲಿದ್ದ ನಿಂಬೆ ಹಣ್ಣು ಕುಣಿದಾಡುವ ಸುದ್ದಿ ಕೇಳಿ ಬಳ್ಳಿಯಲ್ಲಿದ್ದ ಬಡವಲಕಾಯಿ ತೂಗಾಡುತ್ತಿತ್ತು. ಬಳ್ಳಿಯಲ್ಲಿದ್ದ ಬಡವಲಕಾಯಿ ತೂಗಾಡುವ ಸುದ್ದಿ ಕೇಳಿ ಗಿಡದಲ್ಲಿದ್ದ ಬದನೆಕಾಯಿ ಓಲಾಡುತ್ತಿತ್ತು. ಬೇಲಿಯ ಮೇಲೆ ಬೆಳ್ಳಿರಾಯ ಬಡುವ ನಿಮ್ಮ ಸುದ್ದಿ ಕೇಳಿ ತಡಕಾಡಿಗಳು ಎಲ್ಲ ಸೇರಿ ಕುಣಿದಾಡುತ್ತಿತ್ತು. ವಾರಕ್ಕೆ 7 ದಿನ ಆಟಕ್ಕೆ ಸಾಲ್ 7 ದಿನ. ಸೋಮವಾರ ಚಿನ್ನಿ ಕೋಲು, ಮಂಗಳವಾರ ಕ್ರಿಕೆಟದ ಬುಗುರಿ ಆಟ, ಬುಧವಾರ ಗರಡಿಯ ಮನೆಯಲ್ಲಿ, ಗುರುವಾರ ಶುಕ್ರವಾರಕ್ಕೆ ಗೋಲಿಯ, ಶನಿವಾರಕ್ಕೆ ಲಘು, ಭಾನುವಾರ ರಜದ ದಿನ, ಬೇಟೆಗೆ ಬೇಕು ಇಡೀ ದಿನ. ವಾರಕ್ಕೆ 7 ದಿನ ಆಟಕ್ಕೆ ಸಾಲು 7 ದಿನ. ವಾರಕ್ಕೆ 7 ದಿನ ಆಟಕ್ಕೆ ಸಾಲದು 7 ದಿನ.